शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये।
ಅದ್ಭುತ ಮನ್ವಂತರ ಸಕಲ ಸಾಮಾಂತರಾಜರಿಂದೊಳಗೂಡಿ ಮೆರೆಯುತ್ತೀರ್ಥಂ ರಾಜೇಶ್ವರ ಕುರುಕುಲ ಪ್ರಚಂಡ ಗೋರ್ಧಂಡ ಫಲಪಂಡಿತನಾಥ ಕುರುಕುಲ ಪ್ರಚಂಡ ದೋರ್ದಂಡ ಬಲಪಂಡಿತನಾಥ ಈ ಧೃತರಾಷ್ಟ್ರಕುಲನಿಗೆ ಅದಾರು ಸಾಟಿ ಧೀರ ಧೀರದಳು ಗಣಗುಣ ನೆನೆಸಿ ತಾರ ಚರಿತ ಸಾಮ್ರಾಜ್ಯವ ಸಿರಿಯ ಧೀರ ಧೀರದಳು ಗಣಗುಣ ನೆನೆಸಿ ತಾರ ಚರಿತ ಸಾಮ್ರಾಜ್ಯವ ಸಿರಿಯ ನಿರುತವು ದರೆಯಲ್ಲಿ ಅರುಷದಿ ಬಾಳ್ವೆ ಸಹೋದರ ದುಶ್ಯಾಸನ ನಿರುತವು ದರೆಯಲ್ಲಿ ಅರುಷದಿ ಬಾಳ್ವೆ ನಿರುತವು ಧರೆಯಲ್ಲಿ ಅರುಷದಿ ಬಾಳ್ವೆ ನಿರುತವು ಧರೆಯಲ್ಲಿ ಅರುಷದಿ ಬಾಳ್ವೆ ಅವಶ್ಯಕನಿ ಅನಿತವು ಸಕ್ಕರೆಯಲ್ಲಿ ಅರುಷದಿ ಬಾಳ್ವೆ ಅರುಷದಿ ಬಾಳ್ವೆ ಫಲರೆ ಮೆರೆದೆ ಜಗದಿ ಧರೆಯೋಳ್ ಫಲ ಬಲಿರೆ ಬಲು ಸಾಹಸದಿಂದ ಫಲರೆ ಮೆರೆದೆ ಜಗದಿ ಭೀಷ್ಮ ದ್ರೋಣ ಕುರುಪಿತಿ ಸಹಜ ಕರ್ಣ ದುಶಾಸನ ಶಕುನಿಗಳಿವರ ಭೀಷ್ಮ ದ್ರೋಣ ಕುರುಪಿತಿ ಸಹಜ ಕರ್ಣ ದುಶಾಸನ ಶಕುನಿಗಳಿವರ ಬೆಂಬಲ ಎನಗಿರ ಧರೆಯಲ್ಲಿ ನಾನು ಬೆಂಬಲ ಎನಗಿರ ಧರೆಯಲ್ಲಿ ನಾನು ಬೆಂಬಲ ಎನಗಿರೆ ಧರೆಯಲ್ಲಿ ನಾನು ಬೆಂಬಲ ಎನಗಿದೆ ಧರೆಯಲ್ಲಿ ನಾನು ಬೆಂಬಲ ಎನಗಿದೆ ಧರೆಯಲ್ಲಿ ನಾನು ಫಲರೆ ಮೆರೆದೆ ಜಗದಿ ಧರೆಯೋಳ್ ಫಲ ಬಲಿರೆ ಬಲು ಸಾಹಸದಿಂದ ಫಲರೆ ಮೆರೆದೆ ಜಗದಿ ಸಾರಿ ಭುಜಬಲ ಪರಕ್ರಮ ಧೋರಿ ಘನಮುದ ಬಲವನ್ನು ಮೀರಿ ಹಠ ಮಾಡಿ ಸಾರಿ ಭುಜಬಲ ಪರಕ್ರಮ ಧೋರಿ ಘನಮುದ ಬಲವನ್ನು ಮೀರಿ ಹಠ ಮಾಡಿ ಹರಿಗಳ ದಳಗಳ ಬಲಯುಧ ಮುರಿವೆ 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 ಫಲರೆ ಮೆರೆದೆ ಜಗದಿ ಧರೆಯೋಳ್ ಫಲ ಬಲಿರೆ ಬಲು ಸಾಹಸದಿಂದ ಫಲರೆ ಮೆರೆದೆ ಜಗದಿ ಫಲರೆ ಮೆರೆದೆ ಜಗದಿ ಫಲರೆ ಮೆರೆದೆ ಜಗದಿ ಪಿತಾಮಹ ಪರಮ ಪೂಜ್ಯರಾದ ಆಚಾರ್ಯರೇ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದ್ದೀರಾ? ರಾಜಕೋಶಾದಿಗಳನ್ನು ಕಳೆದುಕೊಂಡು ಸೈನ್ಯದ ಸಹಾಯವಿಲ್ಲದೆ ಕೃಷ್ಣನನ್ನೇ ನಂಬಿಕೊಂಡಿರುವ ಪಾಂಡವರು ನಾಚಿಕೆ ಇಲ್ಲದೆ ಅಂಥ ರಾಜ್ಯವನ್ನು ಕೇಳಲು ಕೃಷ್ಣನನ್ನು ರಾಯಭಾರಿಯಾಗಿ ಕಳಿಸಿರುವರಂತೆ. ಅರಣ್ಯದಲ್ಲಿ ಅನಾಗರಿಕರಂತೆ ವಾಸ ಮಾಡಿಕೊಂಡಿರುವ
ಅವರ ಧೈರ್ಯ ಸ್ಥೈರ್ಯ ಎಷ್ಟರ ಮಟ್ಟಿಗೆ ಹೆಚ್ಚಿರಬಹುದೆಂದು ನೋಡಿದ್ದೀರಾ? ದುರ್ಯೋಧನ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಸಿದ್ಧವಲ್ಲವೇ? ತಾತ, ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯವೇ ಇರುವುದು. ಅದರ ಹಿಡಿತಕ್ಕೆ ಸಿಕ್ಕಿದ ಬಾಳೆಹಣ್ಣಿನಂತೆ ನಜ್ಜುಗುಜ್ಜಾಗಿ ಹೋಗುವರು. ಸಹೋದರ ದುಶ್ಯಾಸನ, ಅಗ್ರಜ, ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನಾರು? ಅಗ್ರಜ, ನಮ್ಮ ಅಂಗರಾಜನಾದ ವೀರ ಕರ್ಣನಿಗೆ. ದುಶ್ಯಾಸನ, ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಣೆದುರಿಗೆ ಬೆಳೆದ ನಮಗೇಕೆ ಆ ಚಿಂತನೆ? ವಿದುರ, ಚಕ್ರವರ್ತಿಗೆ ಜಯವಾಗಲಿ. ಸಮಾಚಾರವೇನು? ದಯಮಾಡಿಸುತ್ತಿರುವರು ಯಾರು? ಪುರುಷೋತ್ತಮನು? ಯಾವ ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ಬರಲಿ, ರಾಜಾದಿರಾಜ ಪುರುಷ ಶ್ರೇಷ್ಠನಾದ ನಾನಿಲ್ಲಿರುವಲಿ ಆ ಗೋಪಾಲಕನು ಪುರುಷೋತ್ತಮನು. ಕುಂತಿ ಪುತ್ರ ಪಕ್ಷಪಾತಿಯಾದ ಆ ಕಪಟಿ ನೇರವಾಗಿ ನನ್ನ ಮನೆಗೆ ಬಾರದೆ ಓರ್ವೆಯ ದಾಸಿಯ ಪುತ್ರನ ಮನೆಗೆ ಹೋದನಂತೆ. ದುರ್ಯೋಧನ, ಪಾಂಡವರಿಗೆ ನ್ಯಾಯವಾಗಿ ಅರ್ಧವ ರಾಜ್ಯವನ್ನು ಕೊಡುವಂತೆ ಕೇಳಲು ಶ್ರೀಕೃಷ್ಣನ ರಾಯಭಾರಿಯಾಗಿ ಬರುತ್ತಿರನಲ್ಲದೆ ನಿನ್ನ ಯಾಚನೆಗಾಗಿ ಬರುತ್ತಿಲ್ಲ. ಯಾರು ಮಾತನಾಡುತ್ತಿರುವರು? ಓ ಚಿಕ್ಕಪ್ಪ, ವಿದುರ ಮಹಾಶಯ. ಏನು ಹೇಳಿದೆ? ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯವನ್ನು ಕೊಡಬೇಕು. ಅದನ್ನು ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕು. ಸಾಕು, ಬಾಯಿ ಮುಚ್ಚು. ಬಲವಂತನಾದ ನಿನಗೆ ನ್ಯಾಯವೋ ಅಧೀನವೋ, ಅಥವಾ ನ್ಯಾಯಕ್ಕೆ ಸರ್ವರೂ ಅಧೀನರು. ರೋಗಿಗೆ ಅಪತ್ಯ ರುಚಿಸಿದಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಮರಣಕಾಲ ಸಂಭವಿಸುವುದರಿಂದ ನಿನ್ನ ಬುದ್ಧಿ ಈ ರೀತಿ ವಿಕಲ್ಪವಾಗುವುದು. ವೀರರಿಂದ ಪೌವೃತ್ತನಾದ ಈ ಚಕ್ರವರ್ತಿಗೆ ದಾಸೀಪುತ್ರನ ನೀತಿ ವಚನ ಅನಾವಶ್ಯಕ ಸಹೋದರ. ಅಗ್ರಜ, ಈ ವಿದುರನು ಪೂಜ್ಯನು ಹಿರಿಯನು ಎಂದು ಸುಮ್ಮನಿದ್ದ ಮಾತ್ರಕ್ಕೆ ರಾಜಸ್ಥಾನವೆಂಬ ಗೌರವವನ್ನು ಮೀರಿ ಮಾತನಾಡುತ್ತಿರುವನು. ಇವನನ್ನು ಕೂಡಲೇ ಸಭೆಯಿಂದ ಹೊರಡಿಸು. ದುರ್ವಾಕ್ಯಗಳನ್ನು ಅಣ್ಣನ ವಿರುದ್ಧ ಮಾತನಾಡಿ ಅರಣ್ಯಕ್ಕೆ ಹಾನಿ ತಂದೊಡ್ಡುವೆ ದ್ರೋಹಿ. ಕೂಡಲೇ ಸಭೆಯಿಂದ ಆಚೆ ಹೊರಡು, ಇಲ್ಲವಾದರೆ ನಷ್ಟವಾದದ್ದು ಎಚ್ಚರ. ದುರ್ಯೋಧನ, ನನ್ನನ್ನು ಸಭೆಯಿಂದ ಆಚೆಗೆ ಹೊರಡಿಸುವಷ್ಟು ಸಾಮರ್ಥ್ಯ ಉಂಟಾಯಿತೆ? ಛೀ, ಅವಿವೇಕಿ! ಅಯೋಗ್ಯನಾದರೂ ನನಗೆ ತಿಳಿಯದಷ್ಟು ನ್ಯಾಯ ನೀತಿಗಳನ್ನು ಎಳೆಯೇ ತೀರಬೇಕು. ಪಾಪಿ, ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರಿದಾಡುತ್ತಿರುವ ನಿನ್ನ ನಾಲಿಗೆ ಸೇದಿ ಹೋಗಬಾರದೆ? ಕೇಳು, ಹಿಂದೆ ದ್ರೌಪದಿ ವಸ್ತ್ರಾಪರಣ ಕಾಲದಲ್ಲಿ ಭೀಮನು ಮಾಡಿಟ್ಟಿದ್ದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಪ್ರಹಾರಿಸಿ ಕೊಲ್ಲುವಾಗ ಆ ಗದಾಘಾತವನ್ನು ರಕ್ಷಿಸಿ ಇಟ್ಟಿದ್ದ ಈ ಬಿಲ್ಲನ್ನು ಈಗಲೇ ಮುರಿದು ಬಿಸಾಡಬೇಕು. ಪ್ರಮಾದವಾಯಿತು ದುರ್ಯೋಧನ, ಪ್ರಮಾದವಾಯಿತು. ವಿದುರನನ್ನು ಅಪಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಲ್ಲ. ವಿದುರನು ಧನುರ್ಧಾರಿಯಾಗಿ ನಿಂತಿದ್ದರೆ ನಮ್ಮನ್ನು ಎದುರಿಸತಕ್ಕ ವೀರರಾರಿದ್ದರು. ಕರ್ಣ, ಈತನ ಗೊಡ್ಡು ಬೆದರಿಕೆಗೆ ನೀ ಎದರಿದಂತಿದೆಯಲ್ಲ. ದುರದೋಳ್ ಪಾರ್ಥನ ಶಿರವಂ ಧರಣಿಗೆ ದುರದೋಳ್
ಎನ್ನುತ್ತ ಶಪಥವಾಂ ನಾಂತು ಮಹೇಶ್ವರನ ಕುವರನಂ ಮೆಚ್ಚಿಸಿ ವರಚಾಪವನಾಂತು ನಿನಗೆ ಸಮರಾರಿಹರೈ ಕರ್ಣ ಕರ್ಣ, ಈ ವಿದುರನು ಯಾವಾಗ ತಾನೇ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವನು? ಆತನ ಬಿಲ್ಲಿನಿಂದಾಗ ತಕ್ಕ ಪ್ರಯೋಜನವಾದರೂ ಏನು? ಹೋಗಲಿ ಬಿಡು. ಈಗ ಎಲ್ಲರೂ ಕೇಳಿರಿ, ದೂತನಾಗಿ ಬರುವ ಕೃಷ್ಣನಿಗೆ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿ ಗೌರವಿಸಿದೆ ಆದರೆ ಅಂಥವರನ್ನು ಕೂಡಲೇ ಈ ಸಭೆಯಿಂದ ಹೊರಗೆ ಹೋಗಬೇಕಾಗುವುದು. ಎಚ್ಚರ. ಸಹೋದರ ದುಶ್ಯಾಸನ, ಸೈನಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸು ಎಂದು ಹೇಳಿದೆನಲ್ಲ, ಸಿದ್ಧವಾಗಿರುವುದೇ? ಸಿದ್ಧವಾಗಿರುವುದು. ಎಲ್ಲಿ ಅದನ್ನು ಕೊಡು. ಕೃಷ್ಣನು ಸಭೆಗೆ ಬರುವಾಗ ನಾನು ಅದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ಅಗ್ರಜ, ತೆಗೆದುಕೊಳ್ಳಿ, ಪರಾಮರಿಸು. ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ದುರ್ಯೋಧನನು ಎಷ್ಟು ದುರಹಂಕಾರದಿಂದ ಮೆರೆಯುತ್ತಿರುವನು. ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸುತ್ತಿರುವಾಗ ತಾನು ಮಾತ್ರ ಕಣ್ಣೆತ್ತಿಯೂ ಸಹ ನೋಡದಂತೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನನ್ನ ಪಾದಗಳಿಗೆ ನಮಸ್ಕರಿಸುವಂತೆ ಮಾಡುವೆನು. ಯೋಗಮಾಯೆ, ಜಾಗೃತಳಾಗು. ಚಕ್ರವರ್ತಿಯಾದ ಸಾರ್ವಭೌಮನು ಸಿಂಹಾಸನದಿಂದ ಇಳಿದು ಬಂದನೋ ಇಲ್ಲ ಉರುಳಿಕೊಂಡು ಬಂದನೋ ಕಾಣನಲ್ಲ. ಛೇ ಛೇ, ಕೃಷ್ಣ! ದುರ್ಯೋಧನ, ದೂತನಾಗಿ ಬಂದು ನಿಂತಿರುವ ನನ್ನ ಪಾದಗಳಿಗೆ ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದನೆಲ್ಲ ಬಾವ. ಕೃಷ್ಣ, ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇದೆಯೋ ಇಲ್ಲವೋ ಎಂದು ಪರೀಕ್ಷಿಸಿದ ಮಾತ್ರಕ್ಕೆ ನಮಸ್ಕರಿಸಿದೆನೆಂದು ಹೆಮ್ಮೆಗೊಳ್ಳಬೇಡ. ಆ ಒಂದು ವೇಳೆ ನಮಸ್ಕರಿಸಿದೆ ಆದರೆ ಈ ಭೂಮಾತೆಗೆ ತಿಳಿ ನಿನಗಲ್ಲ. ಬಾ ಪಾಂಡವರ ರಾಯಭಾರಿಯೇ, ಬಾ. ಸ್ವಾಗತ, ಸುಸ್ವಾಗತ, ಪ್ರಚಂಡ ಸ್ವಾಗತ. ಹೀಗೆ ಬಾ, ಕುಳಿತುಕೋ. ಕೃಷ್ಣ, ನರ್ತನವೆಂದರೆ ನಿನಗೆ ಬಹಳ ಪ್ರಿಯವಲ್ಲವೇ? ಯಾರಲ್ಲಿ ರಾಜ ನರ್ತಕಿಯರನ್ನು ಬರಮಾಡಿ ಕರುಣಾಳ ಕುರುಭೂಪ ರಾಜೇಶ್ವರ, ಕರುಣಾಳ ಕುರುಭೂಪ ರಾಜೇಶ್ವರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ, ಕರುಣಾಳ ಕುರುಭೂಪ ರಾಜೇಶ್ವರ.
ಭಯಂಕರ ರೂಪ ಮನೋಕರ ರಿಪು ಭಯಂಕರ ರೂಪ ಮನೋಕರ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ ಸೋದರ ಮಾವನ ಕೌರವೇಶ್ವರ ಸೋದರ ಮಾವನ ಇಟದಿ ಚತುರ ಸೋದರ ಮಾವನ ಇಟದಿ ಚತುರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವಾಗಿ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ 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 ಬಲ್ಲವ 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 ಈ ಜಗ ಮಲ್ಲನು 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 ಎಲ್ಲವ 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 ಬಲ್ಲವ 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 ಈ ಜಗ ಮಲ್ಲನ 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 ಮಲ್ಲ ಬಲ್ಲವ ಈ ಜಗ ಮಲ್ಲನ ಎಲ್ಲವ ಬಲ್ಲವ ಈ ಜಗ ಮಲ್ಲ ಕರುಣಾಳ ಗುರುಪೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಗುಡೇಶ್ವರ ಕರುಣಾಳ ಗುರುಪೂಪ ರಾಜೇಶ್ವರ ನೀಲವರ್ಣ ಇವ ನೀಲವರ್ಣಧಾರಿ ಏನಮ್ಮ ಚೆಲ್ಲುವ ನೀಲವರ್ಣಧಾರಿ ಏನಮ್ಮ ಚೆಲುವ ಕೊಳಲನಾದದಿ ಜನರ ಮರುಳುಗೊಳಿಪ ಶ್ರೀ ಕೃಷ್ಣ ಮುರಾರಿ ಶ್ರೀಹರೇ ಮತ್ತೊಮ್ಮೆ
ಕಡುವೈರಿ ನಮ್ಮ ಹಸ್ತಿನಪುರದೊಡೆಯ ಗದಧಾರಿ. ಕೃಷ್ಣನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರದೊಡೆಯ ಗದಧಾರಿ. ಇವನಿಗೆ ಸರಿಸಾಟಿ ಬೇರಾರಿಗರೋ, ಇವನಿಗೆ ಸರಿಸಾಟಿ ಬೇರಾರಿಗರೋ. ಹಸ್ತಿನಪುರದೊಡೆಯ ಚಕ್ರೇಶ್ವರ, ಹಸ್ತಿನಪುರದೊಡೆಯ ಚಕ್ರೇಶ್ವರ. ಕರುಣಾಳ ಕುರುಭೂಪರಾಧೇಶ್ವರ, ಕುರುವಂಶ ಕುಲತಿಲಕ ಮಗುಡೇಶ್ವರಾದಿ. ಕರುಣಾಳ ಕುರುಭೂಪರಾಧೇಶ್ವರ ರಾಧೇಶ್ವರ ರಾಧೇಶ್ವರ. ಯಾರಲ್ಲಿ ನರ್ತಕಿಯರಿಗೆ ತಕ್ಕ ಬಹುಮಾನವನ್ನು ಕೊಟ್ಟು ಕಳಿಸಿ. ಕೃಷ್ಣ ಗೋಪಾಲಕನಾಗಿ ಗೋವುಗಳನ್ನು ಕಾಯ್ದಿದ್ದಾಯ್ತು, ಬಗೆ ಬಗೆಯ ವೇಷಗಳನ್ನು ಹಾಕಿದ್ದಾಯ್ತು, ಅನೇಕರನ್ನು ಕೊಂದಿದ್ದಾಯ್ತು, ಅನೇಕ ಗೋಪಿ ಕಸ್ತ್ರೀಯರೊಡನೆ ಸರಸ ಸಲ್ಲಾಪಗಳನ್ನಾಡಿ ಸರಸ ಸಲ್ಲಾಪಗಳನ್ನಾಡಿ ಗೋಪಾಲಕನಾಗಿ ಗೋವುಗಳನ್ನು ಕಾಯ್ದಿದ್ದಾಯ್ತು, ಬಗೆ ಬಗೆಯ ವೇಷಗಳನ್ನು ಹಾಕಿದ್ದಾಯ್ತು, ಅನೇಕರನ್ನು ಕೊಂದಿದ್ದು ಆಯ್ತು, ಜಾಣತನದಿಂದ ಅನೇಕ ಗೋಪಿ ಕಸ್ತ್ರೀಯರನ್ನು ಮರಳುಗೊಳಿಸಿದ್ದು ಆಯ್ತು. ಈಗ ಇವೆಲ್ಲವೂ ಸಾಲದೆ ಪಾಂಡವರಿಗೆ ದೂತನಾಗಿ ಬಂದಿರುವೆಯೋ? ನೀನು ನೆಟ್ಟಗೆ ನನ್ನರಮನೆಗೆ ಬರುವೆ ಎಂದು ಸಕಲ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊಂಡಿದ್ದೆನು. ಆದರೆ ನಿನ್ನ ಹುಟ್ಟುಗುಣಕ್ಕನುಸಾರವಾಗಿ ಓರ್ವೆಯ ದಾಸಿಯ ಪುತ್ರನ ಮನೆಗೆ ಹೋಗಬಹುದೇ? ಗೊಲ್ಲರಿಂದ ಪರಿಪೋಷಿತನಾದ ನಿನ್ನ ಗೊಲ್ಲನ ಬುದ್ಧಿ ಎಲ್ಲಿ ಓದಿತು? ಅದಿರಲಿ, ನೀನು ಬಂದ ಸಮಾಚಾರವೇನು? ಮುರಹರಿಯು ಸಭೆಗೆ ಬಂದ ಮುಖ್ಯ ಉದ್ದೇಶವೇನೆಂದು ಸಭೆಗೆ ತಿಳಿಸಬಹುದು. ದುರ್ಯೋಧನ, ನೀನು ಏನು ಬೇಕಾದರೂ ಹೇಳಿಕೋ, ನನಗೆ ಬೇಸರವಿಲ್ಲ. ಆದರೆ ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳನ್ನು ನೋಡಿ ಬರನ್ನೊಮ್ಮೆ ನೋಡಿಕೊಂಡು ನೀನು ಸಮ್ಮತಿಸುವುದಾದರೆ ನಿನಗೊಂದು ವಿಚಾರವನ್ನು ತಿಳಿಸಿ ಹೋಗಲು ಬಂದಿರುವೆನು. ಕೃಷ್ಣ, ರಾಜ್ಯದ ವಿಚಾರ ವಿನಃ ಮತ್ತೇನು ಬೇಕಾದರೂ ತಿಳಿಸಬಹುದು. ರಾಜ್ಯದ ವಿಚಾರವಲ್ಲದಿದ್ದರೆ ನಾನಿಲ್ಲಿಗೆ ಬರುತ್ತಲೇ ಇರಲಿಲ್ಲ. ಅಂತೆಯೇ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆದರಿಸು. ಕೃಷ್ಣ, ರಾಜ್ಯವನ್ನು ಸಂಪಾದಿಸುವುದು ಯಾಚನೆಯಿಂದಲ್ಲ, ಸಾಹಸದಿಂದ. ಆ ನಿನ್ನ ಪಾಂಡವರು ಅಂತಹ ಸಾಹಸಿಗಳೇ ಆದರೆ ಅದನ್ನು ಯುದ್ಧ ಮಾಡೇ ಪಡೆಯಲಿ. ಪರಮ ಪೂಜ್ಯರಾದ ಆಚಾರ್ಯರೇ, ವೃದ್ಧರೇ, ಕೌರವ ಪಕ್ಷೀಯರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿರುವೆನು. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯನ್ನು ಈಗ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನೀವುಗಳು ಅನುಗ್ರಹಿಸಿ ಗಮನಿಸಬೇಕಾಗಿ ಬೇಡುತ್ತೇನೆ. ಈ ವಿಷಯದಲ್ಲಿ ಉಪೇಕ್ಷಾ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಈ ರೀತಿ ಮಾಡದೇ ಹೋದಲ್ಲಿ ಮುಂದಾಗುವ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಈಗ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸುವುದೆಂದು ತಿಳಿಯಿರಿ. ಈ ಪವಿತ್ರವಾದ ಭಾರತ ಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ, ಇಲ್ಲ ಭಯಂಕರವಾದ ರಕ್ತಧಾರೆಯಿಂದ ಆ ಮಾತೃಮೂರ್ತಿಯನ್ನು ತೋಯುವಿರೋ? ಈ ಎರಡು ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆಯು ಈಗ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಮಿತ್ರರೇ, ಈ ಪೀಠಿಕೆಯಲ್ಲಿಯೇ ಕಾಲಾಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟ ದ್ಯೂತದಲ್ಲಿ ಪರಾಜಿತರಾದ ಮೇಲೆ ಧರ್ಮಶೀಲರು, ಸತ್ಯವಂತರು ಆದ ಪಾಂಡವರು ತಮ್ಮ ವನವಾಸ, ಅಜ್ಞಾತವಾಸವನ್ನು ಮುಗಿಸಿ ಹಸ್ತಿನಾವತಿಗೆ ಹಿಂತಿರುಗಿದರಲ್ಲವೇ? ಇನ್ನು ನಿಮ್ಮ ವಾಗ್ದಾನವು ಉಳಿದಿದೆ. ಅವರು ನನ್ನೊಡನೆ ಈ ರೀತಿಯ ಸಂದೇಶವನ್ನು ಕಳುಹಿಸಿದ್ದಾರೆ. ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡೆವು. ವಾಗ್ದಾನದಂತೆ ನೀವು ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ನಮಗೆ ಕೊಡಿ. ಸಭಾಸದರೇ,
ಪಾಂಡವರ ಈ ವಿನಯ ವಚನವನ್ನು ಕೇಳಿದಿರಲ್ಲವೇ? ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರುತ್ತಿರುವ ದೀರ್ಘ ವೈರತ್ವವನ್ನು ಪಾಂಡುನಂದನರು ಮರೆಯಲು ಸಿದ್ಧರಾಗಿದ್ದಾರೆ. ಕಪಟದ್ಯೂತ, ಲಾಕ್ಷಾಗೃಹ ದಹನ, ಸರ್ಪವಂದನ ಇವೆಲ್ಲಕ್ಕಿಂತ ಮಿಗಿಲಾಗಿ ದ್ರೌಪದಿಯ ಮಾನಭಂಗ ಈ ಮಹಾ ಪಾಪಗಳನ್ನೆಲ್ಲ ಮನ್ನಿಸಿ ತಮಗೆ ಬರಬೇಕಾದ ತಮ್ಮ ರಾಜ್ಯಕ್ಕಾಗಿ ನಿಮ್ಮನ್ನು ಯಾಚಿಸುತ್ತಿರುವಾಗ ಈ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿರಿ. ಕುರುಪುತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರಾರೋ, ಭರತ ಭೂಮಿಗೆ ಸ್ವತಂತ್ರರಾರೋ, ಕುರುಕುಲಕ್ಕೆ ಗುರುದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಅಟ್ಟಹಾಸ, ಕಪಟ ವಂಚನೆ ಮೋಸ ಅಟ್ಟಹಾಸ, ಅರಸು ಕುಲ ಧರ್ಮ ನಶಿಸಿತೆ ಮಹಾರಾಜ, ಧರಣಿ ಆಳಿದವರೆಲ್ಲ ಮರಳಿ ಬರರೋ, ಧರಣಿ ಆಳಿದವರೆಲ್ಲ ಮರಳಿ ಬರರೋ. ಸಂಧಿ ಬೇಡಲು ಬಂದ ರಾಯಭಾರಿಯುನ, ಭರತ ವಂಶ ಕುಲಾಂತಕನಲ್ಲವಯ್ಯ, ಭರತ ವಂಶ ಕುಲಾಂತಕನಲ್ಲವಯ್ಯ, ಯಮಸುತ ಭೀಮಾರ್ಜುನನ ಕುಲ ಸಹದೇವ, ಯಮಸುತ ಭೀಮಾರ್ಜುನನ ಕುಲ ಸಹದೇವ, ಸಾಮಾನ್ಯರೆಂದರಿತು ದುಡುಕಬೇಡ, ಸಮಭಾಗವನಿಟ್ಟು ಸುಖದಿ ಬಾಳು ಸುಯೋಧನ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿರುವೆನು. ಮುಂದಿನ ವಿಚಾರ ಅವಿಚಾರಗಳನ್ನು, ಕರ್ತವ್ಯಗಳನ್ನು ನಿರ್ಧರಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ದುಡುಕಿನ ದುಗುಡವ ತೊರೆ ನೀ ಧರಣಿಪ, ದುಡುಕಿನ ದುಗುಡವ ತೊರೆ ನೀ ಧರಣಿಪ, ಕುರುಪ ದುಡುಕಿನ ದುಗುಡವ ತೊರೆ ನೀ ಧರಣಿಪ, ಸಾಧಿಸದಿರೋ ಛಲ ವೈರ್ಯವ ಮರೆತು, ಸಾಧಿಸದಿರೋ ಛಲ ವೈರ್ಯವ ಮರೆತು,
ದ್ರೋಣಾದಿ ಪ್ರಮುಖರೇ, ಸಭಾಸದರೇ, ಶ್ರೀಕೃಷ್ಣನು ನಿಮ್ಮ ಮುಂದೆ ನಿರೂಪಿಸಿದ ರಾಜಕಾರ್ಯವೆಲ್ಲವೂ ನೀವು ಕೇಳಿದ್ದಿರಲ್ಲವೇ? ಅದರಂತೆ ನಡೆಯುವಿರೆಂದು ನನ್ನ ನಂಬಿಕೆ. ವಸ್ತ ದುರ್ಯೋಧನ ಶಾಂತಿ ಸಂಧಾನವನ್ನು ವ್ಯರ್ಥಗೊಳಿಸುವುದರಿಂದ ಮುಂದೆ ಅಮೃತವೂ ವಿಷವಾಗುವುದು. ನೀವು ಪಾಂಡವರು ಸಹೋದರರಲ್ಲವೇ? ನಿಮ್ಮಲ್ಲಿ ಈ ವಿರೋಧವೇಕೆ? ದುರಭಿಮಾನವನ್ನು ಬಿಟ್ಟು ಅವರಿಗೆ ಸಲ್ಲಬೇಕಾದ ರಾಜ್ಯವನ್ನು ಕೊಟ್ಟು ಅವರನ್ನು ಅಭಿನಂದಿಸಿ. ಇದು ನನ್ನ ಅಭಿಮತ. ಶಾಂತಿ ಸಂಧಾನಕ್ಕೆ ಬಂದವರನ್ನು ಸಮರಸಗಳ್ಳನಾಗಿ ಮಾಡಬೇಡ. ಇದೀಗ ಸಂಧಿಗೆ ಸುಸಮಯ. ಹಠದಿಂದ ಇದನ್ನು ನಿರಾಕರಿಸಬೇಡ. ಪಾಂಡವರೇನು ಹನ್ನೆರೆ, ನಿನ್ನ ಚಿಕ್ಕಪ್ಪನ ಮಕ್ಕಳಲ್ಲವೇ? ಈ ರಾಜ್ಯದ ಮೇಲೆ ನಿನಗೆಷ್ಟು ಅಧಿಕಾರವಿದೆಯೋ ಅಷ್ಟೇ ಅಧಿಕಾರ ಆ ಪಾಂಡವರಿಗೂ ಇದೆ. ಶ್ರೀಕೃಷ್ಣ ಪರಮಾತ್ಮನ ಮಾತಿನಂತೆ ಅವರಿಗೂ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು. ಇದು ನನ್ನ ಅಭಿಮತ. ದುರ್ಯೋಧನ, ಈ ವಿಚಾರದಲ್ಲಿ ಬಹಳ ಆಲೋಚಿಸಬೇಕಾಗಿದೆ. ಯಾರು ಮಾತನಾಡುತ್ತಿರುವರು? ಓ ಚಿಕ್ಕಪ್ಪ, ನನಗೆ ಉಪದೇಶ ಮಾಡುವರಲ್ಲಿ ನೀವು ಒಬ್ಬರು. ನಡೆಯಲಿ ನಿಮ್ಮ ಅರಣ್ಯ ರೋದನ. ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ. ಕೆಡುವರನ್ನು ಕಂಡಾಗ ವಿವೇಕವನ್ನು ಹೇಳುವುದು ನಮ್ಮಗಳ ಕರ್ತವ್ಯ. ನಾನೀಗ ಸುಮ್ಮನಿದ್ದರೆ ದೋಷವು ಸಂಭವಿಸಬಹುದು. ಪಿತಾಮಹ ಭೀಷ್ಮರು, ಆಚಾರ್ಯರು, ದ್ರೋಣ, ಶ್ರೀಕೃಷ್ಣ ಪರಮಾತ್ಮನು ಹೇಳೋದಕ್ಕಿಂತ ಹೆಚ್ಚಿಗೆ ನಾನೇನು ಹೇಳಲಾರೆ. ರಾಜ್ಯವೆಲ್ಲವನ್ನು ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದಷ್ಟಾದರೂ ಈ ಭೂಮಿಯನ್ನು ಆ ಪಾಂಡವರಿಗೆ ಕೊಡು. ಚಿಕ್ಕಪ್ಪ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲಿಲ್ಲ ಏಕೆ? ನಿನಗಾಗಲಿ, ಕೃಷ್ಣನಿಗಾಗಲಿ, ಪಿತಾಮಹರಿಗಾಗಲಿ ನನ್ನೊಬ್ಬನಲ್ಲಿಯೇ ದೋಷ ಕಂಡು ಬರುವವೋ? ಆ ಪಾಂಡವರು ನಿರ್ದೋಷಿಗಳಲ್ಲವೇ? ಕುಂತಿ ಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ಸರಿಯಾದ್ದನ್ನೇ ಹೇಳಿದೆ. ಕೃಷ್ಣ ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹು ಶ್ಲಾಘನೀಯವಾಗಿಯೇ ಮುಗಿಸಿದೆ. ಆದರೆ ನಿನ್ನ ಮರಳು ಮಾತಿಗೆ ಒಳಪಡುವ ಬುದ್ಧಿ ನಾನು ಮಾತ್ರ. ಈ ದುರ್ಯೋಧನನು ಅಲ್ಲ, ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಷ್ಟ ಸಹವಾಸದ, ದುರಾಶಯದ, ದುರಾಭಿಮಾನ. ಯೋಚನೆ ಮಾಡು ಕೌರವೇಶ್ವರ, ಯೋಚನೆ ಮಾಡು. ಏನ್ ಹೇಳಿದ್ದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಭಿಮಾನವೋ? ಬಹಳ ಚೆನ್ನಾಗಿ ಹೇಳಿದೆ ಕೃಷ್ಣ. ಹಾಗಲ್ಲ ಹೇಳುವೆನು ಕೇಳು. ಈ ಕೌರವೇಶ್ವರನನ್ನು ಸದೆ ಬಡಿಯಬೇಕೆಂದನಲ್ಲವೇ? ಬಂಡಿ ಬಂಡಿ ಕೂಳನ್ನು ತಿಂದು ಕುಂಡಿಯನ್ನು ಬೆಳೆಸಿಕೊಂಡಿರುವ ಆ ನಿನ್ನ ಲಂಡ ಭೀಮ, ಅದು ದುರಾಗ್ರಹ.
ಲೋಕೈಕ ವೀರನಾದ ನನ್ನ ಮಿತ್ರ ಕರ್ಣನನ್ನು ವಧಿಸಬೇಕೆಂದನಲ್ಲವೇ ಆ ನಿನ್ನ ನಪುಂಸಕ ಅರ್ಜುನ? ಅದು ದುರಾಭಿಮಾನ, ದುರಾಂಕಾರ. ನಿನ್ನಂತಹ ಕಪಟಿಯ ಸ್ನೇಹವನ್ನು ಬೆಳೆಸಿಕೊಂಡರಲ್ಲವೇ ಆ ನಿನ್ನ ಪಾಂಡವರು? ಅದು ದುಸ್ಸಹವಾಸ. ಈ ದುರ್ಯೋಧನ, ಈ ದುಶ್ಯಾಸನ ಭರತಖಂಡದಲ್ಲಿ ಪುಡಿ ಪುಡಿಗೈದು ಭರತಖಂಡದಲ್ಲಿ ತಮ್ಮ ಧ್ವಜ ಪತಾಕಿಯನ್ನು ಆರಿಸಬೇಕೆಂದು ಯೋಚನೆ ಮಾಡುತ್ತಿರುವರಲ್ಲವೇ ಆ ನಿನ್ನ ಪಾಂಡವರು? ಅದು ದುರಾಭಿಮಾನ. ನಾವೇ ಸಾಮರ್ಥರು, ಜಯಶೀಲರು ಎಂದು ಹೆಮ್ಮೆ ಪಡುತ್ತಿರುವರಲ್ಲವೇ ಆ ನಿನ್ನ ಪಾಂಡವರು? ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವಾರು ಏನೇ ಹೇಳಿದರು ಈ ಕೌರವೇಶ್ವರನ ನಿರ್ಧಾರ ಚಲಿಸಲಾರದು. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ಕೊನೆಯಲ್ಲಿ ಛಲವನ್ನು ಬಿಡುವನಲ್ಲ ಈ ಛಲದಂಕ ಮಲ್ಲ. ತಿಳಿಯಿತೆ? ವಿಚಾರವೆಲ್ಲ ನನಗಿನ್ನು ಸಮಯವಿಲ್ಲ. ನೀನಿನ್ನು ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿದವು. ಕುರು ಸಹೋದರರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವು. ಕೋಪ ಜಾಲೆಯು ಇಂತಹ ಇದ್ದ ಬಿರು ಮಾತುಗಳು ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ವರದೊಳಗವರ ವಿಧಾರಿಸಿ ಚಲದಳು ಅಟವ ಸಲ್ಲಿಪೆ ನಿಟವ ನುಡಿ. ವರದೊಳಗವರ ವಿಧಾರಿಸಿ ಚಲದಳು ಅಟವ ಸಲ್ಲಿಪೆ ನಿಟವ ನುಡಿ. ಅದಮ ಪಾಂಡವರ ಜಯಿಸುವ ತನಕ ದರ್ಪವ ಬಿಡದಲೆ ಮೆರೆಯುವನು. ಅದಮ ಪಾಂಡವರ ಜಯಿಸುವ ತನಕ ದರ್ಪವ ಬಿಡದಲೆ ಮೆರೆಯುವನು, 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 ಮೆರೆಯುವನು. ಕೃಷ್ಣ, ಆ ಪಾಂಡವರ ಸೈನ್ಯ ಸಮುದ್ರವನ್ನು ಕಲ್ಲಕ್ಕಿ ಬಿಡಬಲ್ಲೆ. ಗಂಡುಗಲಿಗಳು ನಾವೆಂದು ತಿಳಿ. ಆ ಪುಂಡ ಭೀಮನ ರುಂಡವನ್ನು ಚೆಂಡಾಡಲು ಈ ದುರ್ಸಾಸನನು ಸದಾ ಸಿದ್ಧನಿರುವನು. ಹೋಗು, ಸಮರವೇ ಸಿದ್ಧವೆಂದು ಪಾಂಡವರಿಗೆ ತಿಳಿಸಿಬಿಡು. ಕರ್ಣ, ಇದಕ್ಕೆ ನಿನ್ನ ಅಭಿಮತ? ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ನನ್ನ ಪರಮ ವೈರಿ ಅರ್ಜುನನ ಮೇಲೆ ನನ್ನ ಹಾಗೆ ತೀರದ ಹೊರತು ಈ ರಾಜನಿಗೆ ಮೃಷ್ಟಾನ್ನವು ರುಚಿಸುವುದಿಲ್ಲ. ಚಲಿಸದು ರಾಧೆಯನ ಪಂಥ ವ್ಯರ್ಥ ನುಡಿಗಳಿಂದ. ಚಲಿಸದು ರಾಧೆಯನ ಪಂಥ ವ್ಯರ್ಥ ನುಡಿಗಳಿಂದ. ಮತಿಗೆಟ್ಟು ನುಡಿವಿರೇಕೆ ಮಹಾರಥಿಗರೆಂದೆನಿಸಿ. ಮತಿಗೆಟ್ಟು ನುಡಿವಿರೇಕೆ ಮಹಾರಥಿಗರೆಂದೆನಿಸಿ. ದುರುಳ ಪಾರ್ಥನ ಶಿರವ ದುರುಳ ಪಾರ್ಥನ ಶಿರವ ಹರಿಪತನಕ ಶಾಂತಿಯೇ ಈ ಅಂಗಾಧಿಪಗೆ. ಅಂಗಾಧಿಪಗೆ ರಾಜೇಂದ್ರ, ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವ ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತಹ ವೀರರಿಗಲ್ಲ. ಕರ್ಣ, ನೀನೂ ಕೂಡ ಅವರಂತೆಯೇ ಮಾತನಾಡುತ್ತಿರುವೆಯಾ? ಅರ್ಜುನನ ಮೇಲಿನ ವೈಯಕ್ತಿಕ ವೈರತ್ವಕ್ಕೆ ಇಡೀ ಕ್ಷತ್ರಿಯ ಸಮೂಹವನ್ನೇ ನಾಶ ಮಾಡಲು ಹೊರಟಿರುವೆಯಾ? ಇದು ನಿನ್ನ ಧರ್ಮವೇ? ಯೋಚಿಸಿ ನೋಡು. ಕೃಷ್ಣ, ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದೆಯಲ್ಲವೇ? ಆ ನಿನ್ನ ಧರ್ಮಕ್ಕಿಂತಲೂ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ
ತನು ಮನ ಧನಗಳನ್ನು ಅರ್ಪಿಸುವ ನನ್ನ ಧರ್ಮವು ಎಷ್ಟೋ ಮೇಲು. ಯದುಪತಿ, ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತ ಒಪ್ಪುವುದಿಲ್ಲ. ಈ ನಿನ್ನ ದರ್ಪದ ನುಡಿಗಳಿಂದ ಯಾದವಾಗ್ನಿಯ ಕಂಠ ಬೀದಂತಾಯಿತು. ಓಹೋ, ಮೇರೇ ಮೀರಿತು. ಮದೋನ್ಮತ್ತರಾದ ನಿಮ್ಮೊಡನೆ ಮಾತನಾಡುವುದೇ ಅನುಚಿತ. ದುರ್ಯೋಧನ, ಆದರೂ ಒಂದು ಮಾತನ್ನು ಹೇಳುವೆ ಕೇಳು. ಭಾರತ ಭೂಮಿ ಜೈ ಶ್ರೀ ದುರಾಸ. ಬಾಬಾ ಕೃಷ್ಣ, ಭಾರತ ಭೂಮಿ ಜೈ ಶ್ರೀ ದುರಾಸ. ಸಮಾನ ಶೌರ್ಯ ಸಾಹಸ ನಿರಾಕರಿಸಲಿರೈ. ಭಾರತ ಭೂಮಿ ಜೈ ಶ್ರೀ ದುರಾಸ. ಬಾಬಾ ಕೃಷ್ಣ, ಕರೆಸಿದನೆ ಅನುಜಾತರ. ಬಾಬಾ ಕರೆಸಿದನೆ ಅನುಜಾತರ. ಧರೆಯನ್ನಿಟ್ಟು ಖ್ಯಾತಿ ಪಡುವೆ ಸುಖಿಯಾಗುವುದಿಲ್ಲ. ಬಾಬಾ ಧರೆಯನ್ನಿಟ್ಟು ಖ್ಯಾತಿ ಪಡುವೆ ಸುಖಿಯಾಗುವುದಿಲ್ಲ. ವೈರವನೇ ನೀಗಿ ನಿನ್ ಸೈರಣೆಯ ತಾಳೆ. ವೈರವನೇ ನೀಗಿ ನಿನ್ ಸೈರಣೆಯ ತಾಳೆ. ಬಾಳೈ ಬಲು ಧರ್ಮ ನಿರತ ಸುಗುಣ ಚರಿತ ಕರುಣ ವರಿತ ಒಳಗುಣಯುತ ನೆಲೆಸಿ. ಬಾಬಾ ಬಾಳೈ ಬಲು ಧರ್ಮ ನಿರತ ಸುಗುಣ ಚರಿತ ಕರುಣ ವರಿತ ಒಳಗುಣಯುತ ನೆಲೆಸಿ. ಪೊರೆ ಈ ಧರೆಯ ಭಾರತ ಭೂಮಿ ಜೈ ಶ್ರೀ ದುರಾಸ. ಸಮಾನ ಶೌರ್ಯ ಸಾಹಸ ನಿರಾಕರಿಸದಿರೈ. ಭಾರತ ಭೂಮಿ ಜೈ ಶ್ರೀ ದುರಾಸ. ಶ್ರೀ ದುರಾಸ. ದುರ್ಯೋಧನ, ಈ ನಿನ್ನ ಗುರು ಹಿರಿಯರನ್ನು, ಸಹೋದರರನ್ನು, ಬಂಧುಗಳನ್ನು ಒಮ್ಮೆ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ನಾಶ ಮಾಡಲು ಹೊರಟಿರುವೆಯಾ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು. ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಪ್ರೀತಿ, ಮಮತೆ, ಶಾಂತಿ ಹೊರತು ಮತ್ತೇನು ಅವರಿಗೆ ಬೇಡ. ಇದು ಅತ್ಯಂತ ಮಹತ್ವದ ವಿಷಯ. ಸಂಧಿಯನ್ನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನು ಹೊಂದುವೆಯಂತೆ. ಶತ್ರುಗಳು ತಲೆಬಾಗಿ ನಿನ್ನ ಕ್ಷಮಾಭಿಕ್ಷೆಯನ್ನು ಬೇಡುವರು. ಮಿತ್ರರು ಪುಲಕಿತ ಗಾತ್ರದಲ್ಲಿ ನಿನ್ನನ್ನು ಆಲಂಗಿಸುವರು. ಆಯಾಸವಾಗಿ ನಿನ್ನ ಕೈ ಸೇರುವುದು. ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವುದು. ದಾನವ ವಿಜಯ ಯದುಪತಿಯು ಕೇವಲ ಪಾಂಡವರ ಸಲುವಾಗಿಯೇ ಅಲ್ಲ, ಮತ್ತಾರ ಸಲುವಾಗಿ, ನಿಮ್ಮೆಲ್ಲರ ಸಲುವಾಗಿ ಮುಂದೊದಗುವ ಭೀಷಣ ಯುದ್ಧದಲ್ಲಿ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆಯನ್ನು ಬೇಡುತ್ತಿರುವೆನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ, ಭಿಕ್ಷಾ ಪ್ರದಾನ ಮಾಡು. ಇದರಲ್ಲಿ ನನ್ನ ಅಪರಾಧವೇನಿದೆ ಯದುರಾಜ? ಪಾಂಡವರು ಜೂಜಾಡಿ ರಾಜ್ಯದ ಸಕಲ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೇ. ಸತ್ಯ ಪರಿಪಾಲನೆಗಾಗಿ ವನವಾಸ, ಅಜ್ಞಾತವಾಸ ಮಾಡಿದ್ದು ಅಧರ್ಮದ ಕಾರ್ಯವೋ? ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಶಾಸ್ತ್ರ ಧರ್ಮವಿವುದೇ ಏಡಿ ಪಾಂಡವರಲ್ಲಿ. ಶಾಸ್ತ್ರ ಧರ್ಮವಿವುದೇ ಏಡಿ ಪಾಂಡವರಲ್ಲಿ. ನುಡಿಯೋರ್ಗವರೆನಿತು ಶ್ರೇಷ್ಠರೆನಿಪರೈ. ಮೂಡುತನವಿದಲ್ಲವೇ ಈ ಸಂಧಿಯ ಬಯಕೆ ಅರಿತು ನೀದಲ್ಲವಾ?
ಅರಿತು ನೀಗಲ್ಲವ ಭ್ರಾಂತಿ ಮೂಡುಪೆಯ ಮುಕುಂದ ಭ್ರಾಂತಿ ಮೂಡುಪೆಯ ಮುಕುಂದ. ಕೃಷ್ಣ, ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಬಿರುಗಳಾದ ಅವರ ಕೈಯಲ್ಲಿ ಈ ವಿಫಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವುದು ನನ್ನಿಂದಾಗದು. ಅಪಮಾನ. ಯುದ್ಧವ ಭಯವ ತೋರುವೆಯ ಜನಾರ್ದನ. ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕೈಕ ಸಾಧನೆ. ಯುದ್ಧವು ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡಲಾಗದು. ಸ್ಥಿರನಾಗು ದುರ್ಯೋಧನ, ಸ್ಥಿರನಾಗು. ನಿನ್ನ ಅಭಿಷ್ಟವು ಯುದ್ಧವೇ ಆಗಿದ್ದರೆ ಅಗತ್ಯವಾಗಿ ಅದನ್ನೇ ಹೊಂದುವೆಯಂತೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ, ಕುರುಕುಲ ಕಳಂಕ ಸ್ವರೂಪನೇ. ನಿನ್ನ ಅಪರಾಧಗಳನ್ನು ಏನೆಂದು ಕೇಳುವೆಯೋ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟ ದ್ಯೂತಕ್ಕೆಳೆದುದನ್ನು ಮರೆತೆಯ? ಸಹೋದರರ ಪತ್ನಿಯನ್ನು ರಾಜಸಭೆಗೆ ಎಳೆದು ತಂದು ನೀನು ಮಾಡಿದ ಅವಾಂಛ ಅಪರಾಧವು ಅನಂತ ಕಾಲ ಪ್ರಳಯ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂದು. ವಾರಣಾವಾತದಲ್ಲಿ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಸನ, ಸರ್ಪಬಂಧನ ಇವೆಲ್ಲವನ್ನು ಮರೆತೆಯ? ಪೂಜ್ಯರಾದ ಭೀಷ್ಮ ದ್ರೋಣಾದಿ ಗುರುಜನರ ಮಾತುಗಳನ್ನು ತಿರಸ್ಕರಿಸಿ ಅನ್ಯಾಯ ಆಚರಣೆಗಳಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸದು. ಹೋಗಲಿ, ಇಂದ್ರಪ್ರಸ್ಥಾದಿ ಎಂಬ 5 ಗ್ರಾಮಗಳನ್ನು ನಮ್ಮ 5 ಜನರಿಗೆ ಕೊಡುವೆಯಾ? ಕೃಷ್ಣ, 5 ಊರುಗಳೇಕೆ? ಹಿಂದೆ ಭಿಕ್ಷೆ ಬೇಡಿ ಅಲೆಯುತ್ತಿದ್ದ 50 ಹಳ್ಳಿಗಳು ಸಿದ್ಧವಾಗಿರುವು. ಅಲ್ಲಿಗೆ ಬೇಕಾದರೆ ಹೋಗಲಿ, ಭಿಕ್ಷಾ ಪಾತ್ರೆಯನ್ನೇ ಕೊಡುವೆನು. ಭಿಕ್ಷೆ ಪಾತ್ರೆಯನ್ನು ಕೊಡುವೆವು, ತೆಗೆದುಕೊಂಡು ಹೋಗಿ ಆ ನಿನ್ನ ಮಿತ್ರ ಪಾಂಡವರಿಗೆ ಕೊಡು. ರಾಜ್ಯದಲ್ಲಿ ಎಲ್ಲಾದರೂ ಭಿಕ್ಷೆ ಬೇಡಿಕೊಳ್ಳಲಿ. ದುರ್ಯೋಧನ, ದುಡುಕಬೇಡ, ದುಡುಕಿ ದುಃಖಿಸಬೇಡ, ದುಃಖಿಸಿ ದುರ್ಗತಿಕನಾಗಬೇಡ. ನಮ್ಮ ಭೀಮ ಈ ವಿಶಾಲವಾದ ಜಗತ್ತನ್ನು ಒಮ್ಮೆ ದೃಷ್ಟಿಸಿ ನೋಡು. ನಮ್ಮ ಭೀಮಸೇನನು ಮಹಾ ಒರಟ, ಯಾರಿಗೂ ಲೆಕ್ಕಿಸತಕ್ಕವನಲ್ಲ. ಹೋಗಲಿ, ಆತನಿಗಾದರೂ ಒಂದು ಗ್ರಾಮವನ್ನಾದರೂ ಕೊಡಯ್ಯ. ಕೃಷ್ಣ, 1 ಗ್ರಾಮವೇ? ಕೆಟ್ಟರೂ ಸರಿಯೇ, ಕಟ್ಟ ಕಡೆಯದಾಗಿ ಕಟ್ಟಬೇಕೆಂದು ಪಟ್ಟಿಡಿದು ಕಟ್ಟಾಳು ಕೆಚ್ಚದೆಯ ವೀರನನ್ನು ಕಂಡು ಕೇಕೆ ಹಾಕಿ ನಕ್ಕಳೆಲ್ಲ ಆ ನಿನ್ನ ಪಾಂಡವರ ಸತಿ ಪಾಂಚಾಲಿ ಅಂದೇ ತೊಟ್ಟೆನು. ಕೃಷ್ಣ, ಛಲವನ್ನು ಭೂತಪೇತಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ, ಕದನಕ್ಕೆ ಕಾಲ್ಕೆರೆದು ನಿಂತರೂ ಸರಿಯೇ. ಹರಿ ಅಂಶದಿಂದ ನಿರ್ಮಿತವಾದ ಈ ಕುರು ಸಾಮ್ರಾಜ್ಯವು ರಕ್ತದ ಮಡುವಿನಲ್ಲಿ ಮುಳುಗಿ ಹೋದರೂ ಸರಿಯೇ. ಅಸ್ತಿನಾವತಿಯ ಮಣಿಮುಕುಟ ರತ್ನ ಸಿಂಹಾಸನಾಧೀಶ್ವರನಾದ ನಾನು ಮಸಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಬಾವಾ, ಹೇಳು ಮುರಾರಿಯೇ, ಅಂದ ಮಾಡಿ ಗೆಲ್ಲಲಿ ಅವ ರಾಜ್ಯವ. ಹೇಳು ಮುರಾರಿಯೇ, ಅಂದ ಮಾಡಿ ಗೆಲ್ಲಲಿ ಅವ ರಾಜ್ಯವ. ಛಲವನ್ನು ಬಿಡದಲೆ ಕಡುಗಲಿ ಸರ್ಪದಿ. ಕೃಷ್ಣ, ಛಲವನ್ನು ಬಿಡದಲೆ ಕಡುಗಲಿ ಸರ್ಪದಿ. ಛಲವ ಜಯಿಸಿ ತನ್ನ ಮೊಗದಳು ಬೆರೆಬೆ ಕೊಡುವುದಿಲ್ಲವೋ ರಾಜ್ಯವ. ಕಡೆಯ ಮಾತಿನ ನಿರಂತರ ದಿನ ಕೊಡುವುದಿಲ್ಲವೋ ರಾಜ್ಯವ. ಕೃಷ್ಣ, ಆ ಪಾಂಡು ನಂದನರು ನನ್ನೊಡನೆ ಯುದ್ಧವ. ಆ ಪಾಂಡು ನಂದನರು ನನ್ನೊಡನೆ ಯುದ್ಧವ ಮಾಡಿ ಗೆಲ್ಲಲಿ
ರಾಜ್ಯವ ಯುದ್ಧದಲ್ಲಿ ಪಾಂಡವರು ಸೋತು ದಾಸರಾಗಿಯರು ಕೃಷ್ಣ ಯುದ್ಧದಲ್ಲಿ ಪಾಂಡವರು ಸೋತು ದಾಸರಾಗಿಯರು ನೀತಿಯ ತಿಳಿಯದೆ ಈ ರೀತಿ ನುಡಿವರೆ ನೀತಿಯ ತಿಳಿಯದೆ ಈ ರೀತಿ ನುಡಿವರೆ ಕೊಡುವುದಿಲ್ಲವೋ ರಾಜ್ಯವ ಕಡೆಯ ಮಾತಿದು ನಿರಂತರ ದಿನ ಕೊಡುವುದಿಲ್ಲವೋ ರಾಜ್ಯವ ಕೊಡುವುದಿಲ್ಲವೋ ರಾಜ್ಯವ ಕೊಡುವುದಿಲ್ಲವೋ ರಾಜ್ಯವ ಸರ್ ಆಗಲ್ಲ ಸೂತದಲ್ಲಿ ಪಾಂಡವರು ಸೋತು ದಾಸರಾಗಿದ್ದರು ಕೃಷ್ಣ ಸೂತದಲ್ಲಿ ಪಾಂಡವರು ಸೋತು ದಾಸರಾಗಿದ್ದರು ನೀತಿಯ ತಿಳಿಯದೆ ಈ ರೀತಿ ನುಡಿವೆಯ ಕೃಷ್ಣ ನೀತಿಯ ತಿಳಿಯದೆ ಈ ರೀತಿ ನುಡಿದರೆ ಕೊಡುವುದಿಲ್ಲವೋ ರಾಜ್ಯವ ಕಾಟೆಯ ಮಾತಿದು ನಿರಂತರ ದಿನ ಕೊಡುವುದಿಲ್ಲವೋ ರಾಜ್ಯವ ಕೊಡುವುದಿಲ್ಲವೋ ರಾಜ್ಯವ ಕೊಡುವುದಿಲ್ಲವೋ ರಾಜ್ಯವ ನಾನು ರಾಜಲೋಭಿ ಒಂದು ಊರಲ್ಲ ಒಂದು ಗೋಪಾದ ಇಡುವಷ್ಟು ಸ್ಥಳದಲ್ಲಿ ಒಂದು ಮುಳ್ಳು ಮುರಿಯುವಷ್ಟು ಸ್ಥಳವು ದೊರೆಯಲಾರದು ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ ಕೊನೆಯಲ್ಲಿ ಛಲವನ್ನು ಬಿಡುವುದಿಲ್ಲ ಈ ಛಲದಂಕಮಲ್ಲ ವಿಚಾರವೆಲ್ಲ ನನಗಿನ್ನು ಸಮಯವಿಲ್ಲ ನೀನಿನ್ನು ನಿನ್ನಿಂದ ಕುರುಕುಲವೇ ನಾಶವಾಗುವುದು ಯೋಚಿಸಿ ನೋಡು ಕೃಷ್ಣ ಇದುವರೆಗೂ ರಾಜ್ಯಕ್ಕಾಗಿ ಭಿಕ್ಷೆ ಬೇಡಿ ಅಲಿಯುತ್ತಿದ್ದ ನೀನು ಈಗ ನನಗೆ ಧರ್ಮೋಪದೇಶ ಮಾಡುವ ಯೋಗಿಯಂತೆ ನಟಿಸುತ್ತಿರುವುದು ಕಪಟಿ ವಂಶವೇ ಅದೆಂದಿಗೂ ಸಾಧ್ಯವಿಲ್ಲ ನಿನ್ನ ಪಾಂಡವರ ವಂಶವೇ ನಾಶವೇ ದುರಭಿಮಾನಿಗಳಾದ ನಿಮಗೆ ನನ್ನ ಮಾತುಗಳು ರುಚಿಸುವುದಿಲ್ಲ ಮುಂದೆ ಯುದ್ಧ ಭೂಮಿಯಲ್ಲಿ ಅರ್ಜುನನ ಬಾಣಗಳನ್ನು ಭೀಮನ ಗದಾಗತವನ್ನು ಎದುರು ನೋಡುತ್ತಿರು ಈ ದರ್ಪಿತ ವಾಕ್ಯಗಳನ್ನು ಅದೆಷ್ಟು ಸಾರಿ ಸಹಿಸಬಲ್ಲೆ ಕೌರವೇಶ್ವರ ಹೇಳಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಮದುವೆಯರು ಹೇಳಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಮದುವೆಯರು ನಾಡು ಬರೆಯಲು ಕಾಡಿಗೋಗಲು ಕೊಡಲಾಗುವುದು ರಾಜ್ಯವನ್ನು ನಾಡು ಬರೆಯಲು ಕಾಡಿಗೋಗಲು ಕೊಡಲಾಗುವುದು ರಾಜ್ಯವನ್ನು ದುಷ್ಟ ಪಾಂಡವರ ಅಟ್ಟಹಾಸವ ಮೆಟ್ಟಿ ಅಡಗಿಸುವುದರೊಳಗೆ ಪಾಂಡವರ ಅಟ್ಟಹಾಸವ ಮೆಟ್ಟಿ ಅಡಗಿಸುವುದರೊಳಗೆ ಮೆಟ್ಟಿ ಅಡಗಿಸುವುದರೊಳಗೆ ಮೆಟ್ಟಿ ಅಡಗಿಸುವುದರೊಳಗೆ ಅಗ್ರಜ ಇದು ಕೌರವರ ರಾಜ್ಯಸಭೆಯಲ್ಲ ಪಾಂಡುನಂದನರ ಮಿತ್ರಕೂಟ ನಿನ್ನ ಅನ್ನವನ್ನು ತಿಂದು ಪರಪುಷ್ಟರಾದರು ಈ ವೃದ್ಧರು ನಿನ್ನ ನಿಂದನೆಯಿಂದ ಹೇಗೆ ಪರಿಶೀಲಿಸುತ್ತಾರೆ ನೋಡು ಸಮಯ ದೊರೆತರೆ ಎಂತಹ ದ್ರೋಹ ಚಿಂತನೆಗೂ ಎದರತಕ್ಕ ಈ ಶತ್ರುಗಳ ಮಧ್ಯ ನಮಗೇನು ಕೆಲಸ ನಡೆ ಹೋಗೋಣ ನಡೆ ಸಹೋದರ ಈ ಶತ್ರುಗಳ ಮಧ್ಯೆ ನಮಗೇನು ಕೆಲಸ ನಡೆ ಹೋಗೋಣ ರಕ್ಷಿಸಿಕೊಳ್ಳಬಲ್ಲಿರಿ ನಿಮ್ಮ ಕಣ್ಣುಗಳ ಮುಂದೆ ನಡೆಯುತ್ತಿರುವ ಈ ಅನ್ಯಾಯ ಆಚರಣೆಗಳನ್ನು ನಿಲ್ಲಿಸುವ ಇಚ್ಛೆ ಇದ್ದರೆ ಈಗಲೇ ದುರ್ಯೋಧನ ದುಶ್ಯಾಸನ ಶಕುನಿ ಈ ಮೂವರನ್ನು ಬಂಧನದಲ್ಲಿರಿಸಿ ಪಾಂಡುನಂದನರೊಡನೆ ಸಂಧಿ ಮಾಡಿಕೊಳ್ಳಿ ಕುಮಾರನೆಲ್ಲಿ ಹೋಗು ವಿದುರ ಹತಭಾಗ್ಯನನ್ನು ಕರೆದುಕೊಂಡು ಬಾ
ಯಾರು ನನ್ನನ್ನು ಕರೆಸಿದವರು? ನಾನು ಪುತ್ರ. ಏಕೆ ನನ್ನೊಡನೆ ಮಾತನಾಡಲು ಇಷ್ಟವಿಲ್ಲವೇ? ತಲೆಯ ತನೆಯ ತನೆಯ ಕುಮಾರ ತನ್ನೆಯ ಭಾರತ ಕುಲ ತಿಲಕ ಓ ತನ್ನೆಯ ಭಾರತ ಕುಲ ತಿಲಕ ಕುಮಾರ ಮಾತೆಯ ಮಾತನು ಆಲಿಸೋದೀರ ಮಾತೆಯ ಮಾತನು ಆಲಿಸೋದೀರ ದುರದೀರನು ನೀ ದುರದೀರನು ನೀ ಸೌಖ್ಯದಿ ಮಾಳೆ ತನ್ನೆಯ ಭಾರತ ಕುಲ ತಿಲಕ ಓ ತನ್ನೆಯ ಭಾರತ ಕುಲ ತಿಲಕ ತನೆಯ ತನೆಯ ಕುಮಾರ ದುರ್ಯೋಧನ ಪಾಂಡವರೊಳು ನೀ ವೈರವ ಮರೆತು ಪಾಂಡವರೊಳು ನೀ ವೈರವ ಮರೆತು ರಾಜವ ನೀಟು ಸೌಖ್ಯದಿ ಬಾಳೆ ರಾಜವ ನೀಟು ಸೌಖ್ಯದಿ ಬಾಳೆ ತನ್ನೆಯ ಭಾರತ ಕುಲ ತಿಲಕ ಓ ತನ್ನೆಯ ಭಾರತ ಕುಲ ತಿಲಕ ತನೆಯ ತನೆಯ ಕುಮಾರ, ನಾನು ನಿನ್ನ ತಾಯಿ. ಅಗಣ್ಯ ಋತೋಪಾಸಗಳನ್ನು ಮಾಡಿ ನಿನ್ನನ್ನು ಮಗನಾಗಿ ಪಡೆದಿರುವೆನು. ಪಾಂಡವರಲ್ಲಿ ದ್ವೇಷವನ್ನು ತೊರೆದು ಅರ್ಧ ರಾಜ್ಯವನ್ನು ಕೊಟ್ಟು ಸಮಾನ ಭಾವದಿಂದ ರಾಜ್ಯವಾಳು. ಪುನಃ ಅದೇ ಮಾತು. ಅಮ್ಮ, ನಿನ್ನ ಪುತ್ರನಾಗಿ ಕ್ಷತ್ರಿಯ ಧರ್ಮವನ್ನು ಛೇದಿಸದೆ ಇಲ್ಲ 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 ಈ ಜಗತ್ತೇ ಪ್ರತಿಭಟಿಸಿದರು ಈ ದುರ್ಯೋಧನ ಧರ್ಮಚ್ಯುತನಾಗುವುದಿಲ್ಲಮ್ಮ. ಯುದ್ಧವು ಕ್ಷತ್ರಿಯನ ಧರ್ಮ. ಯುದ್ಧವನ್ನು ಅಪೇಕ್ಷಿಸುವರು, ಅದನ್ನು ರಾಜ್ಯವನ್ನು ಅಪೇಕ್ಷಿಸುವರು. ಯುದ್ಧ ಮಾಡೇ ಅದನ್ನು ಪಡೆಯಲಿ. ಕೌಂತೆಯನ ಕರದೋಳ್ ಕಸು ಬಿದ್ದೊಡೆ ಕೌಂತೆಯನ ಕರದೋಳ್ ಕಸು ಬಿದ್ದೊಡೆ ಕದನ ರಂಗದಲ್ಲಿ ಕಾದಾಡಲಿ ಅಮ್ಮ. ಕರಜಾತಿ ಕೃಪಾ ಭಿಕ್ಷೆಯನ್ನು ಕೇಳ್ದೊಡೆ ಅಮ್ಮ. ಕರಜಾತಿ ಕೃಪಾ ಭಿಕ್ಷೆಯನ್ನು ಕೇಳ್ದೊಡೆ ಕರಜಾತಿ ಕೃಪಾ ಭಿಕ್ಷೆಯನ್ನು ಕೇಳ್ದೊಡೆ ಕೊಡೆನೆಂಬ ಛಲದಿಂದ ಕದನಲಿ ಕೌರವೇಶ್ವರ ಶಾಸ್ತ್ರ ಕುಲಪುತ್ರವ ಛಲದಳೋರ್ವ ಈ ಛಲದಂಕ ಮಲ್ಲ
ವಾಸುದೇವ, ಇದೇ ನನ್ನ ಕೊನೆಯ ಸಂದೇಶ. ನಾವು ಸಮರ ಯಜ್ಞದಲ್ಲಿ ದೀಕ್ಷಿತರು. ಪಾಂಡವರು ನಮ್ಮೊಡನೆ ಸಂಧಿಯನ್ನು ಅಪೇಕ್ಷಿಸುವುದೇ ಆದರೆ ಅದು ದೊರೆಯುವುದು ರಣರಂಗದಲ್ಲಿ, ಶಸ್ತ್ರಾಸ್ತ್ರಗಳ ಆಕ್ರಮಣದಲ್ಲಿ, ಮಹಾರಸಿಕರ ವೀರ ಯಾತನೆಯಲ್ಲಿ. ನನಗಿನ್ನು ಸಮಯವಿಲ್ಲ, ನಾನಿನ್ನು ಬರುವೆನು. ಸಮಯವಿಲ್ಲ, ಸಮಯವಿಲ್ಲ. ಅಧರ್ಮ ಸುರೆಯಿಂದ ಪ್ರಮತ್ತನಾದ ನಿನಗೆ ಧರ್ಮೋಚರಣೆಗೆ ಸಮಯವೆಲ್ಲಿರುವುದು? ಹತಭಾಗ್ಯ ಕುಮಾರ, ನೀನು ನಾಶ ಹೊಂದುವೆ. ಹಾ ಈಶ್ವರ, ಈ ಗಾಂಧಾರಿಯ ಲಲ್ಲಾಟದಲ್ಲಿ ಎಂತಹ ಕರುಣಜನಕ ಕಥೆಯನ್ನು ಬರೆದಿರುವೆ ದೇವಾ. ಅನರ್ಥವಾಯಿತು, ಅನರ್ಥವಾಯಿತು ವಾಸುದೇವ, ಅನರ್ಥವಾಯಿತು. ಆ ದುರಾತ್ಮರು ನಿನ್ನನ್ನು ಬಂಧಿಸಲು ತಂತ್ರ ಹೂಡಿರುವರು. ಏನು? ನಾನು ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧ. ದುರ್ಯೋಧನನ ದರ್ಪವು ಇಷ್ಟೊಂದು ಮಿತಿ ಮೀರಿತೆ. ವಾಸುದೇವ, ಕೈ ಜೋಡಿಸಿ ಬೇಡುವೆನು, ನೀನಿಲ್ಲಿಂದ ಕೂಡಲೇ ಹೊರಟು ಹೋಗು. ಸಜ್ಜನರಿಂದ ಪರಿತ್ಯಕ್ತವಾದ ದೇವರನ್ನು ಮರೆತು ಈ ಪಾಪಮಯವಾದ ರಾಜಸಭೆಯಲ್ಲಿ ಒಂದು ಕ್ಷಣವೂ ನಿಲ್ಲಬೇಡ. ಹೊರಟು ಹೋಗು ದೇವಾ, ಹೊರಟು ಹೋಗು. ರಾಜಮಹಿಷಿ, ಪರಮಾತ್ಮ, ಒಬ್ಬ ದುರ್ಯೋಧನನಿಗೆ ಎದರಿ ನಾನಿಲ್ಲಿಂದ ಭೀತನಾಗಲೇ ಇಲ್ಲ. ಅದೆಂದಿಗೂ ಆಗತಕ್ಕದ್ದಲ್ಲ. ಕಂಸ, ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದ ಸದೆಬಡೆದ ನಾನು, ಕೃಷ್ಣನು ಒಬ್ಬ ದರ್ಪಾಂಧವೀರ ಮನುಷ್ಯನಿಗೆ ಎದರುವುದೇ? ರಾಜಮಹಿಷಿ, ಇದರ ಒಂದಲ್ಪಾವರ್ತದಿಂದ ಜಗತ್ತಿನ ಪ್ರಳಯವೇ ಪ್ರಾರಂಭವಾಗುವುದು. ಆಕಾಶದಲ್ಲಿನ ಗ್ರಹತಾರಕ ಸಮೂಹವು ಮಕ್ಕಳ ತಿರುಗು ಕಲ್ಲಿನಂತೆ ಕುಣಿಯತೊಡಗುವವು. ಇಂತಹ ಕೋಟಿ ಕೋಟಿ ದುರ್ಯೋಧನರು ಗತಪ್ರಾಣರಾಗಿ ಮಣ್ಣಿನಲ್ಲಿ ಉರುಳಾಡುತ್ತಿರುವರು. ಇಂತಹ ನಾನು ಒಬ್ಬ ದುರ್ಯೋಧನನಿಗೆ ಭೀತನಾಗಲೇ? ಪರಮಾತ್ಮ, ಸೋಲಾಯ್ತೋ ಗೆಲುವಾಯ್ತೋ, ಏನಾಯ್ತೋ ನಾ ಕಾಣೆ. ಸೋಲಾಯ್ತೋ ಗೆಲುವಾಯ್ತೋ, ಏನಾಯ್ತೋ ನಾ ಕಾಣೆ. ನಿನ್ನ ಪ್ರೇಮವೇನಾಯ್ತು? ಪರಮಾತ್ಮ, ನಿನ್ನ ಪ್ರೇಮವೇನಾಯ್ತು? ಕಾಪಾಡು ಕೃಷ್ಣ. ಮಾಯೆಯೇನು, ಜಾಲವೇನು? ಮಾಯೆಯೇನು, ಜಾಲವೇನು? ಪರಮಾತ್ಮ, ನಿನ್ನ ಪಂಥದ ನಿತ್ಯ, ನಿನ್ನ ಪಂಥದ ನಿತ್ಯ ಪರಿಣಾಮವೇನು? ಈ ಮಾಯೆಯೇನು, ಈ ಜಾಲವೇನು? ಕೃಷ್ಣ, ಕೃಷ್ಣ, ಕೃಷ್ಣ. ಭಯವಿಲ್ಲ ಪ್ರಭು. ದಾನವ ವಿಜಯದು ಪತಿಗೆ ಶತ್ರುಗಳ ಭಯವೇ? ಭಕ್ತ ರಕ್ಷಕನಿಗೆ ಪರಾಜಯವೇ? ನನ್ನ ಸಮ್ಮುಖದಲ್ಲಿ ನನ್ನ ಗುರುವಿನ ಅವಹೇಳನವನ್ನು ಹೇಗೆ ಸಲ್ಲಿಸಲಿ ಪರಮಾತ್ಮ? ನೀನು ಭಕ್ತ ಪರಾಧೀನನಲ್ಲವೇ? ನನ್ನ ಪ್ರಾರ್ಥನೆಯನ್ನು ಮನ್ನಿಸು, ನಿನ್ನ ಚರಣಗಳನ್ನು ಮುಟ್ಟಿ ಬೇಡುವೆನು. ಈ ಸ್ಥಳವನ್ನು ತ್ಯಾಗ ಮಾಡು ಪರಮಾತ್ಮ. ಹೇಳು ತಾಯಿ, ಹೇಳು. ಈ ದಿನ ನಿನ್ನ ಸಲುವಾಗಿ ಏಡಿಯಂತೆ ಇಲ್ಲಿಂದ ಪಲಾಯನ ಮಾಡುವೆನು. ನಾನು ಯಾವ ಮಹತ್ತರವಾದ ಆಸೆಯಿಂದ ಇಲ್ಲಿಗೆ ಬಂದೆನೋ ಅದು ದೀಪವನ್ನು ಮುಟ್ಟಿದ ಪತಂಗದಂತೆ ಕುಟಿತವಾಗುವುದು. ಬಿರುಗಾಳಿಗೆ ಸಿಕ್ಕಿದ ಹುಲ್ಲು ಕಡ್ಡಿಯಂತೆ ಕ್ಷಣ ಮಾತ್ರದಲ್ಲಿ ನಷ್ಟವಾಯಿತು. ದುರ್ಯೋಧನನನ್ನು ನನ್ನ ಪ್ರಿಯ ಬಂಧುವಿನಂತೆ ಆಲಂಗಿಸಲು ಇಲ್ಲಿಗೆ ಬಂದೆನು. ಆದರವನ ಔದಾರ್ಯ ಗುಣಗಳು ನನ್ನ ಗೆಳೆತನದ ವರದ ಅಸ್ತ್ರವನ್ನು ವೈರಿಯ ವಜ್ರ ಮುಷ್ಟಿಯನ್ನಾಗಿ ಮಾರ್ಪಡಿಸಿತು.
ಈ ರಾಜ್ಯಸಭೆಯ ಅಶಾಂತವಾದ ವಾತಾವರಣವು ನನ್ನ ಹೃದಯದ ಶಾಂತಿ ಕಪೋತವು ರೆಕ್ಕೆಗಳು ಹುಟ್ಟಿ ಆರುವ ಮೊದಲೇ ಮರಣಕ್ಕೀಳಾಯಿತು. ರಾಜಮಹಿಷಿ, ಪರಮಾತ್ಮ, ಕ್ಷೇಮವೀಯಲು ಬಂದ ನನಗೆ ದ್ರೋಹವೆಸಗಿದ ನಿನ್ನ ಪುತ್ರ. ಆದರೂ ಬೇಸರವಿಲ್ಲ. ಈ ದಿನ ನಿನ್ನ ಸಲುವಾಗಿ ಏಡಿಯಂತೆ ಇಲ್ಲಿಂದ ಪಲಾಯನ ಮಾಡುವೆನು. ವಿದಯ ರಾಜ್ಯರೊಡನೆ ಮೆರೆಯುತ್ತಿದ್ದ ನನ್ನನ್ನು ಭುಜಬಲರಹಿತನಾದ ನೀನು ಅಪೌರುಷದ ಮಾತುಗಳಿಂದ ಪರಿಹಾಸ್ಯ ಮಾಡುವಂತಾಯಿತೆ. ಕಡೆಗೂ ನನ್ನ ಮಾತನ್ನು ತಿರಸ್ಕರಿಸಿಯೇ ಬಿಟ್ಟೆಯ ಕುರುಕುಲ ಕಳಂಕ ಸ್ವರೂಪನೇ. ತಿರಸ್ಕರಿಸಲಾರದ ಸಂದೇಶವನ್ನು ಪುರಸ್ಕರಿಸುವುದು ಅನುಚಿತವೇ ಯದುವಂಶದ ಕಳಂಕ ಸ್ವರೂಪ. ಇದು ನಿನ್ನ ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾನೇ ನಿರ್ಧರಿಸಬೇಕು. ಅದನ್ನು ಯಾರೂ ನಿರ್ಧರಿಸಬೇಕಾಗಿಲ್ಲ. ನಾನಾಗಲೇ ನಿರ್ಧರಿಸಿ ಮುಖ್ಯ ಸಲಹೆಯನ್ನಿಟ್ಟಿದ್ದೇನೆ. ಯಾರಿಗೋ? ಮತ್ತಿನ್ನಾರಿಗೆ? ಸಾರ್ವಭೌಮರಿಗೆ. ಏನೆಂದು? ಅದನ್ನು ನನ್ನ ಬಾಯಿಯಿಂದ ಕೇಳುವ ಬದಲು ದುರ್ಯೋಧನ ನಿನ್ನ ಅದ್ಭುತವಾದ ರಾಯಭಾರಕ್ಕೆ ಅದ್ಭುತವಾದ ಸತ್ಕಾರವನ್ನೇ ನೀಡಬೇಕೆಂದು ನಮ್ಮ ಶಕುನಿ ಮಾವನವರು ನನಗೆ ಸಲಹೆ ಇಟ್ಟಿದ್ದಾರೆ. ನಿಮ್ಮ ಶಕುನಿ ಮಾವನವರ ಸಲಹೆ ಎಂದ ಮೇಲೆ ಅದು ಅದ್ಭುತವಾಗಿಯೇ ಇರಬೇಕು. ಅದು ಅದ್ಭುತವಾಗಿಯೇ ಇದೆ. ಹೌದು, ನಿನ್ನ ಅದ್ಭುತವಾದ ರಾಯಭಾರಕ್ಕೆ ಅದು ಅದ್ಭುತವಾದ ಸತ್ಕಾರವೇ ಅದು. ನಿನ್ನ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಾಕಾರನಾಗಿಯೇ ಸ್ವೀಕರಿಸುವೆನು. ಸ್ವೀಕರಿಸು. ಸಹೋದರ ದುಶ್ಯಾಸನ, ಅಗ್ರಜ, ಬಂಧಿಸು ಕೃಷ್ಣನ. ಕತಿ ಬೇಡೈಸು ಯೋಧನನೆ ತೋರಿಗ ಕತಿ ಬೇಡೈಸು ಯೋಧನನೆ ತೋರಿಗ ಅದೇ ಕಿಂತು ಒದರುವೆ, ಅದೇ ಮಾತ ಬಗಳುವೆ. ಅದೇ ಕಿಂತು ಒದರುವೆ, ಅದೇ ಮಾತ ಬಗಳುವೆ. ಕುಲಹೀನ ಕುಲವ ಮರೆತೆಯ ದುರದಳು ಹಡಿಯದೆ ಬಿಡುವೆಯ. ಕುಲಹೀನ ಕುಲವ ಮರೆತೆಯ ದುರದಳು ಕಡಿಯದೆ ಬಿಡುವೆಯ. ಕತಿ ಬೇಡೈಸು ಯೋಧನನೆ ತೋರಿಗ ಸದನದಲ್ಲಿ ನಿನ್ನ ಮಗವ ನಡಗಿವೆ ಬಾಬಾ. ಸದನದಲ್ಲಿ ನಿನ್ನ ಮಗವ ನಡಗಿವೆ ಚೆಲುರರರುಳೆ ಮಂದಮತಿಯಂತೆ ಮುಂದನರಿಯದೆ ಬಾಬಾ. ಮಂದಮತಿಯಂತೆ ಮುಂದನರಿಯದೆ ಗಂದುಗವ ಪಡುವೆ ನೀ ಗಂದುಗವ ಪಡುವೆ. ಸಾರಿ ನಾ ಸೈತೆ ಈ ನಿನ್ನ ಮೋಸವ. ಬಾಬಾ ಸಾರಿ ನಾ ಸೈತೆ ಈ ನಿನ್ನ ಮೋಸವ. ಸಹಿಸಬಲ್ಲವರಾರಿಲ್ಲ ಸಹಿಸಬಲ್ಲವರ ಸಹಿಸಬಲ್ಲವರಾರಿಲ್ಲ ಸಹಿಸಬಲ್ಲವರ. ಪರಮ ಪುರುಷ ನೆನಪ ಬಿರುದನು ಮನವಿಯು ಅಡಗಿವೆ ಕೆಡುಕನೆ. ಪರಮ ಪುರುಷ ನೆನಪ ಬಿರುದನು ಮನವಿಯು ಅಡಗಿವೆ ಕೆಡುಕನೆ. ಕತಿ ಬೇಡೈಸು ಯೋಧನನೆ ತೋರಿಗ ಮಗಳ ಕತಿ ಬೇಡೈಸು ಯೋಧನನೆ ತೋರಿಗ ಮಗಳ ಸೈರಣೆ ಸೈರಣೆ ಸೈರಣೆ. ಯಾರನ್ನು ಬಂಧಿಸುವಿರೋ ಮಂದಮತಿಗಳ? ನಿನ್ನನ್ನು ನಿನ್ನ ಅಂಗಾಂಗಗಳನ್ನು. ಯೋಧನ, ನನ್ನನ್ನು ಬಂಧಿಸಲು ಯತ್ನಿಸುವೆಯ? ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲು ಇಚ್ಛಿಸುವೆಯ?
ವ್ಯರ್ಥ ವ್ಯರ್ಥ, ನಿನ್ನಿಂದ ಆಗದು. ಸಹೋದರ ದುಶ್ಯಾಸನ, ಕೃಷ್ಣನನ್ನು ಬೇಗ ಬಂಧಿಸು. ಹಾ, ಬಂಧಿಸಿರಿ ನನ್ನನ್ನು.